ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಬೆಳಗಿನ ರೊಟೀನ್ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನಮ್ಮ ಸುಜನ್ಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಮೇ 28ಗೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಬೆಳಗ್ಗೆನೆ ರೆಡಿ ಆಗ್ತಾ ಇದ್ದೇನೆ. ಬೆಳಗ್ಗೆ ತಿಂಡಿಗೆ ರವೆ ಇಡ್ಲಿ ಮಾಡಿದ್ದೆ. ರವೆ ಇಡ್ಲಿ ಮಾಡಿ ಅಂದರೆ ಬೆಳಗ್ಗೆ ತಿಂಡಿಗೆ ರವೆ ಇಡ್ಲಿ ಮಾಡಿದ್ದೆ. ನಮ್ಮ ಸುಜನ್ ಸ್ಕೂಲ್ಗೆ ಹೊರಟಿದ್ನಲ್ಲ, ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡೆ. ನಮ್ಮ ಸುಜನ್ಗೆ ಇವತ್ತು ಫಸ್ಟ್ ಡೇ, ಅಂದರೆ 7th ಪಾಸ್ ಆಗಿ 8ಗೆ ಫಸ್ಟ್ ಡೇ ಹೋಗ್ತಾ ಇರೋದು. ಮೇ 28ಗೆ ಸ್ಟಾರ್ಟ್ ಆಗಿದೆ. ಮತ್ತು ಜೂನ್ 1ಕ್ಕೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತು ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಹಾಫ್ ಡೇ ಇರುತ್ತೆ. ಬೇಗ 12ವರೆಗೆಲ್ಲ ಬಂದ್ಬಿಡ್ತಾನೆ ಸುಜನ್ನು. ಮಹೇಶ್ನ ಸ್ಕೂಲ್ ಕಡೆಯಿಂದ RSS ಕರ್ಕೊಂಡೋಗಿದ್ದಾರೆ. ಇನ್ನು 3 days ಆಗುತ್ತೆ ಮಹೇಶ್ ಬರೋದು. ಸುಜನ್ಗೆ ತಿಂಡಿ ಮಾಡಿಕೊಟ್ಟೆ. ಮತ್ತು ನಮ್ಮ ಮನೆಯವರು ಎಲ್ಲ ತಿಂಡಿ ತಿನ್ಕೊಂಡು ಬೆಳಗ್ಗೆನೆ ಅವರು ಕೆಲ್ಸಕ್ಕೆ ಹೊರಟ್ರು, ಗಾಡಿಗೆ ಹೋದರು. ನನಗೆ ಬೆಳಗ್ಗೆನೆ ಅವ್ರಿಗೆ ತಿಂಡಿ ಮಾಡಿಕೊಟ್ಟು ಬೆಳಗ್ಗೆನೆ ಮನೆ ಕ್ಲೀನ್, ಅಂದರೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ಬೇಕು ತಿಂಡಿ ಮಾಡಿದ ತಕ್ಷಣ. ಕೆಲವೊಂದು ಸತಿ ನನ್ನ ಸಾರಿ ಕುಚ್ಚಾಕೋದ್ರಿಂದ ಸ್ಕೂಲಿಗೆ ಕಳಿಸ್ಬಿಟ್ಟು ಪಾತ್ರೆ ಎಲ್ಲ ಸಿಂಕಿಗೆ ಹಾಕ್ಬಿಟ್ಟು ಅಂದರೆ ಅರ್ಜೆಂಟ್ ಇದ್ದರೆ ಹಾಕ್ಲಿಕ್ಕೆ ಕುತ್ಕೊಬಿಡ್ತೀನಿ. ಒಂದೊಂದು ಸರಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ತಿರ್ತೀನಿ. ಅಡುಗೆ ಮನೆ ಬೆಳಗ್ಗೆನೆ ಕ್ಲೀನ್ ಮಾಡಿಟ್ರೇ ಬೆಟರು. ಯಾಕೆಂದರೆ ಒಂಥರ ಮೈಂಡ್ ಎಲ್ಲ ಫ್ರೆಶ್ ಅನಿಸ್ತಾ ಇರುತ್ತೆ, ನೀಟಾಗಿದೆ ಮನೆ ಅನಿಸ್ತಾ ಇರುತ್ತೆ. ಅಡುಗೆ ಮನೆ ಕ್ಲೀನ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಮನೆ ಏನಕ್ಕೆ ಅಂದರೆ ಕ್ಲೀನಾಗಿಲ್ಲ, ಅಡುಗೆ ಮನೆ ಹಿಂಗಿದೆ, ಏನು ಮಾಡಬೇಕು, ಅಡುಗೆ ಮಾಡ್ಬೇಕು ಅಂದರೆ ಏನು ಮಾಡಬೇಕಪ್ಪ, ಯಾವಾಗ ಕ್ಲೀನ್ ಮಾಡ್ತೀನೋ, ಹೆಂಗೆ ಕ್ಲೀನ್ ಮಾಡಬೇಕು ಅನ್ನಿಸ್ತಾ ಇರುತ್ತೆ. ಅವಾಗಲೇ ಕ್ಲೀನ್ ಮಾಡಿಬಿಟ್ರೆ ಬೇಗ ಕ್ಲೀನು ಆಗುತ್ತೆ, ನೀಟಾಗೂ ಇರುತ್ತೆ. ಸ್ವಲ್ಪ ಅಂದರೆ ಆಗಿನ ಟೈಮ್ಗೆ ಬಿಡು ಮಾಡ್ಕೊಳ್ಳೋಣ ಅಂತ ಹಂಗೆ ಬಿಟ್ಟರೆ ಕ್ಲೀನ್ ಮಾಡೋಕ್ಕೆ ಮನಸ್ಸು ಬರಲ್ಲ. ಬೇಗ ಕ್ಲೀನ್ ಮಾಡಿಬಿಟ್ರೆ ನೀಟಾಗೂ ಇರುತ್ತೆ, ಬೇಗನೂ ಕ್ಲೀನ್ ಆಗುತ್ತೆ ಅಡುಗೆ ಮನೆ. ನೋಡ್ಬೋದು ಬೆಳಗ್ಗೆ ಹೊತ್ತು ನಮ್ಮ ಮಹೇಶ್ 1 ಸ್ಪೂನ್ ತುಪ್ಪ ತಿಂತಾನೆ. ಆ ತುಪ್ಪದ ಬಾಕ್ಸ್ ತೆಗ್ದಲ್ಲಿ ಇಟ್ಟಿದ್ದೆ. ನೀವು ಅಷ್ಟೇ ನಿಮ್ಮ ಮಕ್ಳಿಗೆ ಬೆಳಗ್ಗೆನೆ 1 ಸ್ಪೂನ್ ತುಪ್ಪ ಕೊಡಿ. ಬರೀ ಖಾಲಿ ಹೊಟ್ಟೆಲೆ 1 ಸ್ಪೂನ್ ತುಪ್ಪ ತಿನ್ನೋದ್ರಿಂದ ತುಂಬ ಒಳ್ಳೆಯದಂತೆ. ಹಾಗಾಗಿ ಎಲ್ಲ ಅಲ್ಲೆಲ್ಲ ಇಟ್ಟಿರ್ತೀನಿ. ಹಾಗಾಗಿ ಎಲ್ಲ ಎತ್ತಿಡ್ತಾ ಇದ್ದೀನಿ. ಇವತ್ತು ಕಿಚನ್ ಕ್ಲೀನ್ ಮಾಡೋದು ವಿಡಿಯೋ ಪೂರ್ತಿ ನೋಡಿ ನಾನೇ ಕ್ಲೀನ್ ಮಾಡ್ತಿದ್ದೀನಿ ಅಂತ. ಫಸ್ಟ್ ಟೈಮ್ ನಾನು ಈ ರೀತಿ ವಿಡಿಯೋ ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು. ನೋಡ್ತಾ ಇರೋರೆಲ್ಲ ಹೇಗೆ ಬಂದಿದೆ ಅಂತ ತಿಳಿಸಿ. ನನ್ನ ದಿನಚರಿನ ನಿಮ್ಮ ಜೊತೆ ಶೇರ್ ಮಾಡ್ತಿರ್ತೀನಿ. ನಾನು ದಿನಚರಿ ಹೇಗಿರುತ್ತೆ, ಹೇಗೆ ಮನೆ ಕ್ಲೀನ್ ಮಾಡ್ತೀನಿ, ಮತ್ತು ನಾನು ಸಾರಿ ಕುಚ್ಚಾಕ್ತೀನಿ. ನಿಮ್ಗೆ ಯಾರಿಗಾದ್ರೂ ಸಾರಿ ಕುಚ್ಚಾಕೋ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದನ್ನು ಸ್ವಲ್ಪ ಆ್ಯಡ್ ಮಾಡ್ತೀನಿ. ನಾನು ನಿಮ್ಗೆ ಯಾವ್ಯಾವ ಡಿಸೈನ್ ಬೇಕು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ಆ ಡಿಸೈನ್ ಹಾಕಿ ನಿಮಗೆ ತೋರಿಸ್ಬೋದು. ನೀವು ಕಲಿಬೋದು. ನಿಮ್ಮ ಸೀರೆಗಳಿಗೆ ನೀವೇನೇ ಹಾಕಿದ್ರೆ ಒಂದು ಖುಷಿ ಇರುತ್ತೆ. ನಾನು ಕಸ್ಟಮರ್ಗೆಲ್ಲ ಹಾಕ್ಕೊಡ್ತಿರ್ತೀನಿ. ನೀವು ಬೇಕಿದ್ರೆ ಕಸ್ಟಮರ್ಗೂ ಹಾಕ್ಕೊಡ್ಬೋದು, ನೀವೂ ಹಾಕೋಬೋದು. ಅಂದರೆ ಸುಮ್ಮನೆ ಹಾಗೆ ಟೈಮ್ ಪಾಸ್ ಮಾಡೋದು ಬದಲು ಒಂದು ಸಾರಿ ಕುಚ್ಚಾದರೂ ಹಾಕೋದು ಕಲ್ತ್ಕೊಂಡ್ರೆ ತುಂಬ ಒಳ್ಳೇದು ಹೆಣ್ಮಕ್ಳಿಗೆ. ಈಗ ಮನೆಯಲ್ಲೇ ಇರ್ತೀವ ಹೌಸ್ ವೈಫ್ ಅಂಥವ್ರು ಈ ಟೈಲರಿಂಗ್ ಕಲಿಯೋದು, ಮತ್ತು ಮನೆಯಲ್ಲೇ ಕುತ್ಕೊಂಡು ಈ ಥರ ಕುಚ್ಚಾಕೋದು, ಜಿಗ್ಜಾಗ್ ಮಾಡೋದು, ಫಾಲ್ ಹಾಕೋದು ಎಲ್ಲ ಮಾಡ್ತಿರ್ತಾರೆ ಹೆಣ್ಮಕ್ಳು. ನೀವು ಅಷ್ಟೇ ಯಾರಾದರೂ ಕಲಿಯೋರಿದ್ರೆ ತಿಳಿಸಿ, ನಾನು ಹೇಳ್ಕೊಡ್ತೀನಿ ಕುಚ್ಚಾಕೋದು. ಮತ್ತು ನಾನು ಡೈಲಿ ರೊಟೀನ್ ಶೇರ್ ಮಾಡ್ತೀನಿ ಹೇಗಿರುತ್ತೆ ಅಂತ. ನಿಮ್ಮ ಸಪೋರ್ಟ್ ಸಿಗಬೇಕಷ್ಟೇ. ನಿಮ್ಮ ಸಪೋರ್ಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ವಿಡಿಯೋ ಮಾಡಿ ಹೀಗೆ ಚೆನ್ನಾಗಿದೆ, ಇಷ್ಟಪಡ್ತಾವ್ರೆ ಇಲ್ಲ ನನಗೆ ಗೊತ್ತಾಗಬೇಕು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಲೈಕ್ ಮಾಡೋದ್ರಿಂದ ನನಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು, ನನ್ನ ಲೈಫ್ ಸ್ಟೈಲ್ನ ತೋರಿಸ್ಕೊಬೇಕು, ಇಷ್ಟಪಡ್ತಿದ್ದಾರೆ ಅನ್ನೋದು ಮನಸ್ಸಿಗೆ ಬಂದು ನಾನು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ವಿಡಿಯೋ ಮಾಡಬೇಕು ಅನ್ನೋದು ಮೈಂಡಿಗೆ ಬರುತ್ತೆ. ಹಾಗಾಗಿ ಲೈಕ್ ಮಾಡಿ. ಈಗ ಸಮ್ಮರ್ ಸ್ಟಾರ್ಟ್ ಆದಾಗಿಂದ ಇದೇ ಮಡಿಕೆಯಲ್ಲಿ ನೀರು ಹಾಕಿಡ್ತಾ ಇದ್ದೀನಿ. ಈ ಮಡಿಕೆ ಸ್ವಲ್ಪ ನೀರೆಲ್ಲ ಯಾಕೋ ಅಂದರೆ ಅನುಗ್ತತೆ. ಒಂದು ಸ್ವಲ್ಪನೇ ನೀರು ನೋಡ್ಬೋದು. ಸ್ಟೋರೇಜ್ ಆಗಿತ್ತು. ಒಂದು ಮಣೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ತಟ್ಟೆ ಇಟ್ಟಿದ್ದೀನಿ. ಅದ್ರ ಮೇಲೆ ಒಂದು ಸಿಂಬೆ ಇಟ್ಬಿಟ್ಟು ಅದ್ರ ಮೇಲೆ ಇದು ಮಡಿಕೆ ಇಟ್ಟಿರೋದು. ಯಾಕೆಂದರೆ ನೀರೇನಾದರೂ ಅಂದರೆ ನೀರು ಅನುಗ್ತಾ ಇರುತ್ತಲ್ಲ, ಅದನ್ನು ತಟ್ಟೆಲಿ ಬಿಟ್ಟರೆ ಹಂಗೆ ಎತ್ತಿ
ಕ್ಲೀನ್ ಮಾಡ್ಕೊಬೋದು. ಇಲ್ಲಾಂದರೆ ಅಲ್ಲೆಲ್ಲ ನೀರು ಗಲೀಜಾಗುತ್ತೆ, ನೀರು ಬಿದ್ದು ಅಂದ್ಬಿಟ್ಟು ಆ ರೀತಿ ಇಟ್ಟಿದ್ದೀನಿ. ಗೊತ್ತಿಲ್ಲ, ಸ್ವಲ್ಪ ಅಂದರೆ ಜಾಸ್ತಿನೂ ಅನ್ಕಲ್ಲ, ಒಂದು ದಿನಕ್ಕೊಂದು ಗ್ಲಾಸ್ ಅಷ್ಟು ನೀರು ಅನ್ಕಿರುತ್ತೆ, ಅಂದರೆ ಒಂದು ಸಣ್ಣ ಗ್ಲಾಸ್ ಅಷ್ಟು. ಹಾಗಾಗಿ ಆ ರೀತಿ ಇಟ್ಟಿದ್ದೀನಿ. ನಮ್ಮಮ್ಮ ಹೇಳ್ತಾಯಿದ್ರು ಅದಕ್ಕೆಲ್ಲ ಸುಣ್ಣ ಹಚ್ಚಬೇಕು ಅಂತ. ಗೊತ್ತಿಲ್ಲ, ಸುಣ್ಣ ಹಚ್ಚಿದ್ರೆ ಆ ಥರ ಅನ್ಕಲ್ಲ ಅಂತೇನು ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ನಾವು ಅದಕ್ಕೆ ಸುಣ್ಣ ಎಲ್ಲ ಹಚ್ಚೋಕ್ಕೇನು ಹೋಗಿಲ್ಲ. ಇನ್ನು ಸ್ವಲ್ಪ ದಿನ ಅಲ್ವಾ, ಸಮ್ಮರ್ ಒಂದು 2-3 ತಿಂಗಳು ಇಡ್ತೀನಿ ನಾನು ಅಷ್ಟೇ, ಮಡಕೆ ಎತ್ತಿಟ್ಬಿಡ್ತೀನಿ. ತುಂಬ ಕೋಲ್ಡ್ ಆಗಿದ್ರೆ ಸಮ್ಮರಲ್ಲಿ ಮಾಮೂಲಿ ಕ್ಯಾನಲ್ಲಿ ಇದ್ರೇ ಕೋಲ್ಡ್ ನೀರು ಅನಿಸ್ತಾ ಇರುತ್ತೆ. ಹಾಗಾಗಿ ಇದರಲ್ಲಿ ಮಡಿಕೆಲಿ ಹಾಕೋದ್ರಿಂದ ತುಂಬ ಕೋಲ್ಡ್ ಆಗುತ್ತೆ ಅಂದ್ಬಿಟ್ಟು ನಾವು ಮಡಿಕೆ ನೀರೇನು ಕುಡಿಯೋಲ್ಲ ಸಮ್ಮರಲ್ಲಿ ಅಷ್ಟೇ. ಇದು ಬೆಳಗ್ಗೆ ನೋಡ್ಬೋದು ನೀವು, ಇಡ್ಲಿ ಹಿಟ್ಟು ಎತ್ತಿಟ್ಟೆ ನಾನು. ಅವರಿಗೆ, ನಮ್ಮ ಮನೆಯವ್ರಿಗೆ, ನಮ್ಮ ಸುಜ್ಜನಿಗಷ್ಟೇ ಮಾಡಿದೆ. ಯಾಕೆ ಅಂದರೆ ನಾನು ಬೆಳಗ್ಗೆನೇ ಅಲ್ಲಿ ನೋವು ಸ್ಟಾರ್ಟ್ ಆಗಿರೋದ್ರಿಂದ ಅಲ್ಲಿ ನೋವ್ತಿತ್ತು. ಹಾಗಾಗಿ ಏನು ತಿನ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ನಾನು ತಿಂಡಿ ತಿನ್ನೋಕ್ಕಾಗ್ತಾಯಿಲ್ಲ, ತಿಂಡಿ ತಿನ್ನಲ್ಲ, ಹಾಸ್ಪಿಟಲ್ಗೆ ಹೋಗಬೇಕು ಬನ್ನಿ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ದೆ. ಅವರು ಆಫೀಸ್ ಹತ್ರ, ಅವ್ರಿಗೆ ಫ್ಯಾಕ್ಟ್ರಿ ಹತ್ರ ಗಾಡಿ ಬಿಟ್ಬಿಟ್ಟು ಬರ್ತೀನಿ, ರೆಡಿಯಾಗಿರು ಅಂತ ಹೇಳ್ಬಿಟ್ಟು ತಿಂಡಿ ತಿನ್ಕೊಂಡು ಹೊರಟ್ರು. ನಾನು ಅವ್ರು ಬರೋಷ್ಟೊತ್ತಿಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಉಪ್ಪಿಂದು ಜಾಡಿ ಇಟ್ಟಿದ್ದೀನಿ ನೀರಿನ ಪಕ್ಕ. ಉಪ್ಪಿಂದು ಒಂದು ಕಲ್ಲು ಉಪ್ಪು, ಒಂದು ಪುಡಿ ಉಪ್ಪು 2 ಇದೆ. ನೀವು ಅಡುಗೆ ಮನೆಯಲ್ಲಿ ಉಪ್ಪಿನ ಡಬ್ಬ ಇರುತ್ತಲ್ಲ, ಆ ಉಪ್ಪಿನ ಡಬ್ಬನ ಈ ರೀತಿ ಜಾಡಿಲಿ ಹಾಕಿಡಿ. ಇದು ಪಿಂಗಾಣಿದು ಬರುತ್ತಲ್ಲ ಆ ಥರ. ಪ್ಲಾಸ್ಟಿಕ್ಕಲ್ಲೆಲ್ಲ ಹಾಕಿಡಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಪ್ಲಾಸ್ಟಿಕ್ಕಲ್ಲಿ ಹಾಕೋದ್ರಿಂದ ಒಳ್ಳೇದಲ್ಲ ಅಂತಾರೆ. ಹಾಗಾಗಿ ಈ ರೀತಿ ಪಿಂಗಾಣಿಲಿ ಹಾಕಿಡಿ. ಮತ್ತು ಮನೇಲಿ ಉಪ್ಪು ಖಾಲಿ ಆಗದಿರ ನೋಡ್ಕೊಳ್ಳಿ. ಮತ್ತು ಪ್ಲಾಸ್ಟಿಕ್ಕಿಂದ್ರಲ್ಲೇ ಆಗಲಿ, ನೀವು ಏನರಲ್ಲೇ ಆಗಲಿ ಉಪ್ಪು ಹಾಕಿಟ್ಟಿರ್ತೀರ, ದಿನ ಕ್ಲೀನ್ ಅಂದರೆ ಅದ್ರ ಮೇಲೆಲ್ಲ ಏನಾದರೂ ಅಡುಗೆ ಮಾಡೋಗಿ ಮುಟ್ಟಿರ್ತೀವಿ, ಅದು ಗಲೀಜೆಲ್ಲ ಹಂಗೆ ಇರುತ್ತೆ. ಮತ್ತು ಏನಾದರೂ ಕೊಳೆ ಆಗಿರುತ್ತಲ್ಲ, ಆ ಕೊಳೆ ಎಲ್ಲ ಹಂಗೆ ಇಡಬಾರ್ದು, ನೀಟಾಗಿ ಒರೆಸ್ಬಿಟ್ಟು ಇಟ್ಟಿರಬೇಕು. ಉಪ್ಪಿನ ಡಬ್ಬ ಎಷ್ಟು ನೀಟಾಗಿ ಇಟ್ಟಿರ್ತೀವೋ ಅಷ್ಟು ಒಳ್ಳೆಯದು. ಏಕೆ ಅಂದರೆ ಲಕ್ಷ್ಮಿಗೆ ಹೋಲಿಸ್ತಾರೆ, ಲಕ್ಷ್ಮಿ ಅಂತಾರೆ ಉಪ್ಪನ್ನ. ಹಾಗಾಗಿ ಉಪ್ಪು ಯಾವಾಗಲೂ ಅಷ್ಟೇ, ಉಪ್ಪು ಹಾಕಿಡ ಅಂತ ಬಾಕ್ಸು ನೀಟಾಗಿರಬೇಕು, ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ನಮ್ಮ ಇನ್ನೊಂದು ಬಾಕ್ಸ್ ನೋಡ್ಬೋದು, ಸ್ವಲ್ಪ ಜಿಡ್ ಥರ ಆಗೈತೆ ಅಂತೇಳಿ ಮುಚ್ಚಲ ತೊಳಿಯೋಕ್ಕಾಗ್ತೆ. ಉಪ್ಪಿಂದು ಯಾವತ್ತೇ ಆಗಲಿ ನೀಟಾಗಿ ಇಟ್ಕೊಳ್ಳಿ. ಕೆಲವೊಬ್ರು ನೋಡಿದ್ದೀನಿ ಅದ್ರ ಮೇಲೆಲ್ಲ ಮುಚ್ಚಲ ಎಲ್ಲ ಕಪ್ಪುಗಾಗಿರುತ್ತೆ, ಒಳಗಡೆ ಅಲ್ಲಿ ಹಾಕೋದು ಅಂದ್ಬಿಟ್ಟು ಸುಮ್ಮನೆ ತೆಗಿತಾರೆ, ಹಾಕ್ತಾರೆ. ನಾನು ಕೆಲವೊಬ್ರಿಗೆ ನೋಡಿದವ್ರಿಗೆ ಹೇಳಿದ್ದೀನಿ ಉಪ್ಪಿನ ಡಬ್ಬ ಹಿಂಗೆ ಇಟ್ಕೋಬೇಡಿ ಅಂತ. ಅಯ್ಯೋ ಏನೂ ಆಗಲ್ಲ ಅಂತಾರೆ. ಅಂದರೆ ಅವ್ರಿಗೇನು ಆಗಲ್ಲ ಅಂತ ಅನ್ನಿಸ್ತಾ ಇರುತ್ತೆ, ಅದು ಆರ್ಥಿಕ ಪರಿಸ್ಥಿತಿ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತೆ. ನೀವು ಉಪ್ಪಿನ ಡಬ್ಬನ ನೀಟಾಗಿ ಇಟ್ಕೊಂಡು ನೋಡಿ, ತುಂಬ ಬದಲಾವಣೆ ಆಗುತ್ತೆ. ಮತ್ತು ಮನೇಲಿ ಉಪ್ಪು ಖಾಲಿ ಆಗ್ದಿರ ನೋಡ್ಕೊಳ್ಳಿ, ಹಾಗೆ ನೀಟಾಗೂ ಇಟ್ಕೊಳ್ಳಿ. ನೋಡಿ, ಅವಾಗ ನಿಮ್ಗೇನಾದರೂ ಪ್ರಾಬ್ಲಮ್ ಇದೆ ಮನೆಯಲ್ಲಿ, ಅಂದರೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಹಣಕಾಸಿಂದು ಅಂದರೆ, ಈ ರೀತಿ ಉಪ್ಪನ್ನ ನೀಟಾಗಿ ಇಟ್ಕೊಳ್ಳಿ. ಮತ್ತು ಖಾಲಿ ಆಗಲಿಕ್ಕೂ ಬಿಡಬೇಡಿ. ಮತ್ತು ಉಪ್ಪು ನೀವು ಯೂಸ್ ಮಾಡೋವಾಗೆಲ್ಲ ನಿಮ್ಗೇನು ಕಷ್ಟ ಇರುತ್ತೋ ಅದನ್ನ ಹೇಳ್ತಾಯಿರಿ. ಅಂದರೆ ಹೇಳ್ಬೇಕಂತೆ ಉಪ್ಪಿಗೆ ನಮ್ಮ ಕಷ್ಟ ಪರಿಹಾರ ಮಾಡು ಅಂತ. ಹಂಗೆ ಹೇಳ್ತಾಯಿದ್ರೆ ಸ್ವಲ್ಪ ಕಷ್ಟ ಪರಿಹಾರ ಆಗುತ್ತೆ. ಬಟ್ ಉಪ್ಪನ್ನ ನೀಟಾಗಿ ಇಟ್ಕೊಳ್ಳಿ. ಮತ್ತು ನಿಮ್ಗೇನಾದರೂ ದೃಷ್ಟಿ ಆಗಿದ್ರು ಅಷ್ಟೇ, ಮತ್ತು ಉಪ್ಪನ್ನ ನೀವಿಳಿಸ್ಬಿಟ್ಟು ತಲೆ ಮೇಲಿಂದ ನೀವಿಳಿಸ್ಬಿಟ್ಟು ಸಿಂಕ್ ಒಳಗಡೆ ಹಾಕೋದ್ರಿಂದ ಅದು ದೃಷ್ಟಿ ಎಲ್ಲ ಹರ್ಕೊಂಡು ಹೊರಟೋಗುತ್ತೆ ಅಂತಲೂ ಹೇಳ್ತಾರೆ. ಕೆಲವೊಂದು ಸತಿ ನಾನು ಅದೇ ರೀತಿ ದೃಷ್ಟಿ ತೆಗಿತಿರ್ತೀನಿ. ಹಾಗಾಗಿ ಹೇಳಿದೆ, ನಿಮ್ಗೇನಾದರೂ ದೃಷ್ಟಿ ಆದ್ರೂ ಉಪ್ಪಿಂದ ತೆಗಿಬೋದು. ಮತ್ತು ಅಡುಗೆ ಮನೆಯೆಲ್ಲ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿಟ್ಟೆ. ಮತ್ತು ಇಡ್ಲಿ ಪಾತ್ರೆನೂ ಅಷ್ಟೇ, ಅಂದರೆ ಒಂದು ಪ್ಯಾನ್ ಇರುತ್ತೆ, ಅದರೊಳಗಡೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಬೇಯಿಸಿದ್ದೆ. ಮತ್ತು ಕುಕ್ಕರ್ ಇದೆ, ಇಡ್ಲಿ ಕುಕ್ಕರ್ ನೋಡಿದ್ರಲ್ಲ, ಆ ಕುಕ್ಕರಲ್ಲಿ ಏನು ಮಾಡೋಕ್ಕೋಗಲ್ಲ, ಅಷ್ಟು ದೊಡ್ಡ ಕುಕ್ಕರಲ್ಲಿ ಮಾಡಿದ್ರೂ ಯಾರು ತಿನ್ನಲ್ಲ. ಹಾಗಾಗಿ ಒಂದು ಪಾತ್ರೆ, ಅಂದರೆ ಒಂದು ಬೌಲ್ ಥರ ಇರುತ್ತಲ್ಲ, ಏನಾದರೂ ಈ ಒಗ್ಗರಣೆ ಹಾಕೋದು, ಇಲ್ಲಾಂದರೆ ಬಾಣಲಿ ಇರುತ್ತಲ್ಲ, ಅದಕ್ಕೊಂದು ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ಒಂದೊಂದು ದಿಬ್ಬೆನೇ ಬೇಯಿಸ್ಕೊಂಡು ಮಾಡಿಟ್ಟೆ. ಇವತ್ತು ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಏಕೆಂದರೆ ನಮ್ಮ ಮನೆಯವರು, ನಮ್ಮ ಸುಜನ್ನು ಅಷ್ಟೇ ತಿಂದಿದ್ದು, ನಾನು ತಿಂದಿಲ್ಲ. ಏಕೆಂದರೆ ಅಲ್ಲಿ ನೋವು ಸದ್ಯ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡ್ರೆ ಸಾಕು, ಅಲ್ಲಿ ನೋವು ಕಮ್ಮಿ ಆದರೆ ಸಾಕು, ಏನು ಬೇಡ, ತಿನ್ನೋಕ್ಕಾಗ್ತಿಲ್ಲ ಅಂತ ಅಂದ್ಬಿಟ್ಟು ನಾನೇನು ತಿಂದಂಗೆ ಎಲ್ಲ ಕೆಲಸ ಮಾಡ್ತಾಯಿದ್ದೆ. ನೋಡ್ಬೋದು, ಪಾತ್ರೆ ಎಲ್ಲ ತೊಳೆದಿಕ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಈಗ
ನಮ್ಮ ಮನೆಗೆ ದಿನ ಅಷ್ಟೇ ಒಂದು ಬಕೆಟ್ ಮುಸ್ರೆ ತುಂಬಿರುತ್ತೆ. ಗೊತ್ತಿಲ್ಲ ಆ ದೇವರು ಒಂದು ಮುಸ್ರೆ ಅಂದರೆ ಒಂದು ಅರ್ಧ ಮುಕ್ಕಾಲಾದರೂ ತುಂಬಿರುತ್ತೆ ಒಂದು ದಿವಸಕ್ಕೆ. ನಮ್ಮ ಮನೆ ಹತ್ರ ಡೈಲಿ ಹಸ ಬರ್ತವೆ. ಹಾಗಾಗಿ ನನಗಿತ್ತು ತುಂಬ ಹೆಮ್ಮೆ ಖುಷಿ ಅನಿಸುತ್ತೆ. ನಾನು ಸಿಟಿಲಿದ್ರೂ ಹಸುಗೆ ಮುಸ್ರೆ ಕೊಡ್ತಾ ಇದ್ದೀನಲ್ಲ ಅನ್ನೋ ಒಂದು ಖುಷಿ ತುಂಬ ಇದೆ. ಬಟ್ ಕೆಲವೊಂದು ಹಸು ಒಳಗಡೆನೆ ಬಂದುಬಿಡುತ್ತೆ, ನಮ್ಮ ಮನೆ ಒಳಗಡೆನೆ. ನನಗೆ ಭಯ, ಅಂದರೆ ಗ್ರಾನೈಟ್ ಅಲ್ವಾ, ಜಾರ್ ಬಿಡುತ್ತೆ ಅನ್ನೋ ಭಯ ಇರುತ್ತೆ. ಬಟ್ ಆದರೂ ಒಂದೊಂದ್ಸರಿ ಮುಸುರೆ ತಗೊಂಡೋಗಿ ಆಚೆ ಇಡೋದ್ರೊಳಗಡೆ ಗೇಟ್ ಏನಂತ ತೆಗ್ದಿದ್ರೆ ಸೀದಾ ಒಳಗಡೆ ಬಂದುಬಿಡ್ತವೆ. ನನಗೆ ಸಖತ್ ಖುಷಿಯಾಗುತ್ತೆ ಹಿಂಗೆ ಹಸ ಎಲ್ಲ ಬರೋದು, ಮತ್ತು ನಾನು ಮುಸುರೆ ಕೊಡೋದೆಲ್ಲ ಇಷ್ಟ ಆಗುತ್ತೆ. ಇದು ಮುಸುರೆ ತಗೊಂಡೋಗಿ ಹಸಿಗೆ ಇಟ್ಬಿಟ್ಟು ಇವಾಗೇನೋ ಪಾತ್ರೆ ಕ್ಲೀನ್ ಮಾಡಿದೆ ಇಟ್ಟು ಬಂದಿದ್ದೀನಿ. ಒಂದೊಂದು ದಿವಸ ಬೆಳಗ್ಗೆನೆ ಬಂದು ಗೇಟ್ ಹತ್ರ ನಿಂತಿರ್ತವೆ. ಅವಾಗೆ ಬೆಳಗ್ಗೆನೆ ಮುಸುರೆ ಕೊಟ್ಬಿಟ್ಟು ಬೇಕಿದ್ರೆ ಆಮೇಲೆ ತೊಗೊಬಂದಿರೋ ಮುಸುರೆ ಎಲ್ಲ ಹಾಕಿ ಆಮೇಲೆ ತೊಳೆದ್ಬಿಟ್ಟು ಅಂದರೆ ತಗೊಂಡೋಗ್ಬಿಟ್ಟು ಆಚೆ ಇಡ್ತೀನಿ. ಈಗ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ, ಮನೆಯೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಕಸ ಗುಡಿಸಿ ನೆಲ ಒರೆಸೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಅಷ್ಟಾಗೆ ನಮ್ಮ ಮನೆಯವ್ರು ಬಂದರು, ಕಸ ಗುಡಿಸ್ತಾ ಇದ್ದಂಗೆ ಬಂದರು. ಆಲ್ರೆಡಿ ಒಂದು 12:30 ಆಗಿತ್ತು. ನಮ್ಮ ಮನೆಯವ್ರು ಏನಾದರೂ ಬೆಳಗ್ಗೆ ಇಡ್ಲಿ ತಿಂದಿರೋದು, ಏನಾದರೂ ಮಾಡು ಅಡುಗೆ ಅಂತ ಹೇಳಿದ್ರು. ಸರಿ ಇವಾಗ ಅನ್ನ ಸಾಂಬಾರೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಪರೋಟ ಥರ ಮಾಡಿದೆ. ಪರೋಟ ಮಾಡಿಬಿಟ್ಟು ಎಗ್ ಬುರ್ಜಿ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ. ನೀವು ನಾನು ಅಂದರೆ ಚಪಾತಿ ಹಿಟ್ಟು ಕಲಿಸಿದ್ನಲ್ಲ ಆ ರೀತಿ ನೀವು ಕಳಿಸಿ. ಇವಾಗ ಅಲ್ಲಿ ನೋವಿನ ಬಗ್ಗೆ ಸ್ವಲ್ಪ ಹೇಳ್ತೀನಿ ಕೇಳಿ. ಅಲ್ಲಿ ನೋವಾಗ್ಬಿಟ್ಟಿದೆ, ಅಲ್ಲಿ ಕಿತ್ತಿಸ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲೇ ತೆಗೆಸ್ಬಿಟ್ಟು ಬೇರೆದು ಹಾಕ್ಸೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡ್ಬೋದು, ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಬಂದಮೇಲೆ ಪಾತ್ರೆ ಎಲ್ಲ ಜೋಡಿಸಿ ಸ್ನಾನಕ್ಕೆ ಹೋಗಬೇಕು. ಡೆಂಟಲ್ ಹಾಸ್ಪಿಟಲ್ಗೆ ಹೋಗಿ ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ನೋಡ್ಬಿಡ್ದು ಊದ್ಕೊಂಡೇ ಬಿಟ್ಟಿದೆ ಆ ಪೇಯ್ನ್ಗೆ. ನಾನು ತಿಂಡಿನೇ ತಿಂದಿಲ್ಲ ನೋವಿಗೆ. ಅದಕ್ಕೆ ನಮ್ಮ ಮನೆಯವರು ಬರ್ತಾಯಿದ್ದಾರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಬೆಳಗ್ಗೆನೇ ಗಾಡಿಗೆ ಹೋಗಿ ಅಲ್ಲಿ ಫ್ಯಾಕ್ಟ್ರಿ ಹತ್ರನೇ ಗಾಡಿ ಬಿಟ್ಬಿಟ್ಟು ಬರ್ತಿದ್ದಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ನೋಡ್ಬೋದು ಇದೆಲ್ಲ ಊದ್ಕೊಂಡ್ಬಿಟ್ಟಿದೆ. ಇದು ನೋಡ್ಬೋದು, ಸಿಕ್ಕಾಪಟ್ಟೆ ನೋವು. ಅಲ್ಲಿ ನೋವು ತಡಿಯೋಕ್ಕೆ ಆಗಲ್ಲ, ಅಷ್ಟು ಪೇಯ್ನ್ ಬರುತ್ತೆ. ಅಲ್ಲಿ ನೋವು ಮಾತ್ರ ಬರಬಾರ್ದು. ಹೋಗಿ ತೋರಿಸ್ಕೊಂಬರ್ತೀನಿ. ನೋಡಬೇಕು, ಕ್ಲೀನ್ ಮಾಡ್ತೀನಿ. ನನಗೆ ಕಿತ್ತಾಕ್ಬಿಡ್ಲಿ ಅನ್ನೋದೇ ಮನಸ್ಸಾಗಿರೋದು, ಅಲ್ಲಿ ಬೇಡ ಅದು ಅಂತ. ನೋಡಬೇಕು ಅಲ್ಲಿ ಕ್ಲೀನ್ ಮಾಡ್ತಾರೋ ಬೇರೆ ಎಲ್ಲ ಹಾಕ್ಸ್ಕೋಬೇಕು, ಅಂದರೆ ಕಿತ್ತಾಕ್ಬಿಟ್ಟು ಬೇರೆ ಎಲ್ಲ ಹಾಕ್ಸ್ಕೊಬೇಕು ಅಂದ್ಕೊಂಡಿದ್ದೀನಿ. ನೋಡಬೇಕು, ಅದು ಅಲ್ಲಿ ಕ್ಲೀನ್ ಮಾಡಿ ಪ್ಲಾಸ್ಟಿಕ್ ಅದೇನೋ ಸಿಮೆಂಟ್ ಹಾಕ್ತಾರಲ್ಲ, ವೈಟ್ ಸಿಮೆಂಟ್ ಆ ಥರ ಎಲ್ಲ ಹಾಕ್ತೀನಿ ಅಂತಾರೋ ಏನು ಹೇಳ್ತಾರೋ ಬಂದಮೇಲೆ ತಿಳಿಸ್ತೀನಿ. ನನ್ನ ಅನಿಸಿಕೆ ಕಿತ್ತಾಕ್ಸ್ಬಿಡ್ಬೇಕು ಅನ್ನೋದು ನನ್ನ ಅನಿಸಿಕೆ. ನೋಡಬೇಕು, ಬಂದು ಪಾತ್ರೆ ಎಲ್ಲ ಜೋಡಿಸ್ಬೇಕು. ಇನ್ನು ಏನು ಕೆಲಸನೂ ಆಗಿಲ್ಲ. ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಅಲ್ಲೆಲ್ಲ ವಿಡಿಯೋ ತೊಗೊಳ್ಳಲ್ಲ, ಏಕೆಂದರೆ ನಮ್ಮ ಮನೆಯವ್ರು ಬೈತಾರೆ, ನೀನು ವಿಡಿಯೋ ಮಾಡಬೇಡ ಇಲ್ಲೆಲ್ಲ ಅಂತ. ನನಗೂ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ಆಚೆ ವಿಡಿಯೋ ಮಾಡೋದು. ನೋಡೋಣ, ಆದರೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೋತೀನಿ, ಇಲ್ಲಾಂದರೆ ಬಂದಮೇಲೆ ತೋರಿಸ್ತೀನಿ ಅಲ್ಲೇನಾಗಿದೆ ಅಂತ. ಫೋನ್ ಮಾಡಿದ್ರು ಬರ್ತಾಯಿದ್ದೀನಿ ಬೇಗ ರೆಡಿಯಾಗು ಅಂತ. ಸರಿ ಅಂದ್ಬಿಟ್ಟು ರೆಡಿ ಆದೆ. ಬಂದಮೇಲೆ ಇಲ್ಲ ಅಡುಗೆ ಮಾಡು, 1 ಗಂಟೆ 12:30 ಆಯಿತು, ಊಟ ಮಾಡ್ಕೊಂಡೇ ಹೋಗೋಣ, ಅಲ್ಲಿ ಎಷ್ಟೊತ್ತಾಗುತ್ತೋ ಹಾಸ್ಪಿಟಲ್ಗೆ ಹೋದ್ಮೇಲೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಸರಿ ಅಂದ್ಬಿಟ್ಟು ಅಂದರೆ ಪರೋಟ ಥರ ಮಾಡಿಬಿಟ್ಟು ಎಗ್ ಬುರ್ಜಿ ಮಾಡಿದೆ. ನಮ್ಮ ಸುಜನು ಬಂದಿದ್ದ ಸ್ಕೂಲಿಂದ. ನಮ್ಮ ಸುಜನು ಹಂಗೆ ಹೇಳ್ತಾ ಇದ್ದಮ್ಮ ಚಪಾತಿ ಮಾಡಿಕೊಡು ಅಂತ. ಸರಿ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಚಪಾತಿ ಇಷ್ಟ ಇಲ್ಲ, ಹಾಗಾಗಿ ಪರೋಟ ಥರ ಮಾಡಿಕೊಟ್ಟೆ. ಎಗ್ ಬುರ್ಜಿ ಪರೋಟ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಪಾತ್ರೆ ನೋಡ್ಬೋದು ತೊಳೆದಿರೋವೆಲ್ಲ ಬಂದಮೇಲೆ ಎತ್ತಿಡೋಣ ಅಂತ ರೆಡಿ ಹಂಗೆ ಅಂದರೆ ತೊಳೆದಿಟ್ಬಿಟ್ಟು ನೀರೆಲ್ಲ ಸೋರ್ಕತ್ತವೆ ಅಂದ್ಬಿಟ್ಟು ಬಿಟ್ಬಿಟ್ಟು ರೆಡಿಯಾಗಿ ಹೊರಟಿದ್ದೆ. ಬಟ್ ಅಡುಗೆ ಮಾಡಬೇಕಲ್ಲ ಅಂದ್ಬಿಟ್ಟು ಮತ್ತೆ ಎಲ್ಲ ಎತ್ತಿಟ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಅಂದರೆ ಇವಾಗ ಎಣ್ಣೆ ಬಾಟಲೆಲ್ಲ ತೊಳೆದಿಟ್ಟಿದೆ, ನೀಟಾಗೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಎಣ್ಣೆ ಬಾಟ್ಲು. ಅದಕ್ಕೂ ಎಣ್ಣೆ ಹಾಕಿಡ್ತಾ ಇದ್ದೀನಿ. ನಾವು ಅಡುಗೆ ಮನೇನ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಅನ್ಕೋಬೇಡಿ, ಎಷ್ಟು ನೀಟಾಗಿ ಇಟ್ಕೊತೀವೋ ಅಷ್ಟು ಖುಷಿ ಅನಿಸುತ್ತೆ. ಅಡುಗೆ ಮಾಡೋಕ್ಕಾಗಿರ್ಬೋದು, ಏನಾದರೂ ಮೈಂಡ್ ಅಂದರೆ ಮನಸ್ಸು ಅಷ್ಟೇ ಸಮಾಧಾನವಾಗಿರುತ್ತೆ. ಇಲ್ಲಾಂದರೆ ಏನು ಕೆಲಸ ಆಗಿಲ್ಲ ಅಂತ ಓಡ್ತಾ ಇರುತ್ತೆ. ಹಾಗಾಗಿ ಅಡುಗೆ ಮನೆ ಕ್ಲೀನಾಗಿ ಇಟ್ಕೊಳ್ಳಿ. ನೋಡ್ಬೋದು, ಎಣ್ಣೆನ ಬಿಟ್ಟು ಎತ್ತಿಟ್ಬಿಟ್ಟು ಅಂದರೆ ಗಾಜಿಂದು
ಒಂದು ಬಾಟಲ್ಗೆ ಹಾಕಿ ಎತ್ತಿಡ್ತೀನಿ. ಎತ್ತಿಟ್ಬಿಟ್ಟು ಮೈದಾ ಹಿಟ್ಟಲ್ಲಿ ಮಾಡೋದು ಪರೋಟ ಥರ. ಮೈದಾ ಹಿಟ್ಟಲ್ಲಿ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ನೋಡ್ಬೋದು ಎಷ್ಟು ಬೇಕು ಅಷ್ಟು ಹಿಟ್ಟು ಹಾಕಿದ್ದೀನಿ. ಅಂದರೆ ನಮ್ಮ ಮನೆಯವ್ರಿಗೆ, ನಮ್ಮ ಸುಜನ್ಗಿಬ್ರಿಗೆ, ನನಗೆ ಚಪಾತಿ ಇಂಥವೆಲ್ಲ ತಿನ್ನೋಕ್ಕೆ ಆಗಲ್ಲ ನಾವು ಬಂದಿರೋದ್ರಿಂದ. ನಮ್ಮ ಮನೆಯವ್ರು ಹಂಗೂ ಹೇಳ್ತಾಯಿದ್ರು, ಇಡ್ಲಿ ತಗೊಬರ್ತೀನಿ ತಿನ್ನು ಅಂತ. ನನಗೆ ಇಡ್ಲಿನೂ ಬೇಡ ಅಂತ ಹೇಳ್ಕೊಂಡು ಒಂದು ಲೋಟ ಹಾಲು ಕಾಯಿಸ್ಕೊಂಡು ಕುಡ್ದಿದ್ದೆ ನಾನು. ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸಕ್ಕರೆ ಹಾಕೋದ್ರಿಂದ ಈ ಡಾಬಾದಲ್ಲೆಲ್ಲ ರೊಟ್ಟಿ ಬರುತ್ತಲ್ಲ, ಆ ಮೇಲ್ಗಡೆ ಎಲ್ಲ ಒಂಥರ ಬ್ರೌನ್ ಕಲರು ಆ ರೀತಿ ಬರುತ್ತೆ. ಹಾಗಾಗಿ ಸಕ್ಕರೆ ಹಾಕೋದು. ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಕಲಿಸ್ಬೇಕು, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ನಾವು ಎಣ್ಣೆ ಏನೂ ಹಾಕಲ್ಲ ಈ ರೀತಿ ರೊಟ್ಟಿ ಮಾಡಿದ್ರೆ. ಈ ರೀತಿ ರೊಟ್ಟಿ ನೀವೊಂದ್ಸರಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಅಂತ ನೀವೇ ತಿಳಿಸ್ತೀರಾ ಕಮೆಂಟ್ ಬಾಕ್ಸಲ್ಲಿ. ಒಂದು ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು, ಅಂದರೆ ಚಪಾತಿ ಹಿಟ್ಟು ಮಿದಿತೀರಲ್ಲ, ಕಲಿಸ್ತೀರಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿಗೆ ನೋಡ್ತಾ ಇದ್ದೀರಲ್ಲ, ಈ ರೀತಿ ಗಟ್ಟಿಗೆ ಕಲಿಸ್ಕೊಬೇಕು ಹಿಟ್ಟು. ಕಲಿಸ್ಬಿಟ್ಟು ನಾನು ಒಸಿಯೋದು ತೋರಿಸ್ತೀನಲ್ಲ, ಆ ರೀತಿ ಒಸ್ದ್ಬಿಟ್ಟು ಪರೋಟ ಥರ ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಡಾಬಾದಲ್ಲೆಲ್ಲ ಕೊಡ್ತಾರಲ್ಲ, ಅದೇ ಥರ ರೊಟ್ಟಿ ಅನಿಸುತ್ತೆ. ಈಗ ಇದನ್ನು ಕಲಸಿದ್ದಾಯಿತು. ಕಲಸಿಟ್ಬಿಟ್ಟು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಚ್ಚಿ ರೆಡಿ ಮಾಡ್ಕೋತಾ ಇದ್ದೀನಿ. ಎಗ್ ಬುರ್ಜಿ ಮಾಡೋಣ ಅಂತ. ನಮ್ಮ ಮನೆಗೆ ಎಗ್ ಬುರ್ಜಿ ಚಪಾತಿ ಜೊತೆ ತುಂಬ ಇಷ್ಟಪಡ್ತಾರೆ. ನಮ್ಮ ಸುಜನ್ ತುಂಬ ಇಷ್ಟ ಈ ರೀತಿ ಚಪಾತಿ ಎಗ್ ಬುರ್ಜಿ ಮಾಡಿಕೊಟ್ರೆ. ಹಾಗಾಗಿ ನಮ್ಮ ಮನೆಯವ್ರಿಗೂ ಅದೇ ಹೇಳಿದೆ, ಸುಜನ್ಗೂ ಇಷ್ಟ. ಹಾಗಾಗಿ ಚಪಾತಿನ ಈ ರೀತಿ ಪರೋಟ ನಮ್ಮ ಮನೆಯವ್ರಿಗೆ ಇಷ್ಟ, ಈ ರೀತಿ ಪರೋಟ ಎಗ್ ಬುರ್ಜಿ ಮಾಡಿಕೊಡ್ತೀನಿ ಅಂತ ಸರಿ ಅಂದ್ಬಿಟ್ಟು ಮಾಡಿಕೊಟ್ಟೆ. ನೋಡ್ತಿರ್ಬೋದು, ಈರುಳ್ಳಿ ಮತ್ತು ಏನಾದರೂ ಕಟ್ ಮಾಡಿಡ್ತೀರಲ್ಲ, ತರಕಾರಿ ಆಗಿರ್ಬೋದು, ಏನಾದರೂ ಕಟ್ ಮಾಡಿದಾಗ ಒಂದೇ ಕಡೆ ಇಟ್ಬಿಟ್ಟು ಅದನ್ನ ಹಂಗೆ ಎತ್ಬಿಟ್ಟು ಒಂದು ಡಸ್ಟ್ಬಿನ್ಗೋ ಇಲ್ಲಾಂದರೆ ಒಂದು ಕವರ್ಗೋ ಹಾಕಿಡೋದ್ರಿಂದ ಗ್ಯಾಸ್ ಮೇಲೂ ಗಲೀಜಾಗಲ್ಲ. ಇಲ್ಲಾಂದರೆ ಕಟ್ ಮಾಡಿ ಕೆಳಗಡೆ ಎಲ್ಲ ಹಾಕೋದ್ರಿಂದ ತುಂಬ ಗಲೀಜಾಗುತ್ತೆ. ಈ ರೀತಿ ಒಂದೇ ಕಡೆ ಇಟ್ಬಿಟ್ಟು ಒಂದು ಕವರ್ಗೋ ಇಲ್ಲಾಂದರೆ ಒಂದು ಪ್ಲೇಟಲ್ಲಿ ಹಾಕಿ ಡಸ್ಟ್ಬಿನ್ಗೆ ಹಾಕೋದು ಮಾಡಿದ್ರೆ ನೀಟಾಗಿರುತ್ತೆ, ಅಲ್ಲೂ ಇಲ್ಲೂ ಚೆಲ್ಲಾಡಲ್ಲ. ಈಗ ಮೊಟ್ಟೆ ನೋಡ್ಬೋದು, ಡೈರೆಕ್ಟಾಗಿ ಹಾಗೆ ಒಡೆದ್ಬಿಟ್ಟು ಬಿಡಬೇಡಿ. ಕೆಲವೊಂದು ಸತಿ ಮೊಟ್ಟೆ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಈ ರೀತಿ ಒಂದು ಬೌಲಲ್ಲಿ ಹಾಕಿ ಎಲ್ಲ ಬೌಲಲ್ಲಿ ಹಾಕ್ಬಿಟ್ಟು ಒಂದು ಸರಿ ಹಾಕಿ, ಇಲ್ಲಾಂದರೆ ಒಂದೊಂದೇ ಕಟ್ ಮಾಡಿ ಡೈರೆಕ್ಟ್ ಹಾಕೋದ್ರಿಂದ ಏನಾದರೂ ಅದರೊಳಗಡೆ ಬಿದ್ದೋದ್ರೂ ಬೇಜಾರಾಗುತ್ತೆ, ಮಿಕ್ಸ್ ಆಗಿಬಿಡುತ್ತಲ್ಲ ಅಂದ್ಬಿಟ್ಟು. ಹಾಗಾಗಿ ಡೈರೆಕ್ಟಾಗಿ ಹಾಕೋದ್ಕಿಂತ ಈ ರೀತಿ ಬೌಲಲ್ಲೆಲ್ಲ ಹಾಕ್ಬಿಟ್ಟು ಸೇರಿಸೋದ್ರಿಂದ ಬೆಟರ್ ಅನಿಸುತ್ತೆ. ನೋಡ್ಬೋದು, ಈ ರೀತಿ ಒಸಿತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಸಿಬೇಕು. ಪರೋಟ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ತುಂಬ ಅಂದರೆ ಡಿಫ್ರೆಂಟ್ ಅನಿಸುತ್ತೆ ಪರೋಟ. ಇದೇ ರೀತಿ ಟ್ರೈ ಮಾಡಿ. ಒಂದ್ಸರಿ ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಚಪಾತಿ ಮಾಡಿಟ್ಬಿಟ್ಟು ನಾನು ಹಾಸ್ಪಿಟಲ್ಗೆ ಅವ್ರಿಗೆಲ್ಲ, ನಮ್ಮ ಮನೆಯವ್ರಿಗೆ, ನಮ್ಮ ಸುಜ್ಜನಿಗೆಲ್ಲ ಊಟ ಕೊಟ್ಬಿಟ್ಟು ಹೊರಟೆ. ಅಂದರೆ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಇಂಜೆಕ್ಷನ್ ಕೊಟ್ಬಿಡ್ತಾರೆ ಅಲ್ಲಿ ಕೀಳಕ್ಕೆ, ನೀನು ಏನು ತಿಂದಂಗೆ ಬಂದರೆ ಅಲ್ಲಿ ತಲೆ ಸುತ್ತು ಬರುತ್ತೆ ಅಂತ, ಇಡ್ಲಿ ತಂದು ಕೊಡ್ತೀನಿ ತಿನ್ನು ಅಂತ. ಸರಿ ಬೇಡ ಅಂದ್ಬಿಟ್ಟು ನಾನು ಬೆಳಗ್ಗೆ ರವೆ ಇಡ್ಲಿ ಮಾಡಿದ್ದೆ, ಅದೇ ಒಂದು ಇಡ್ಲಿ ತಿಂದ್ಕೊಂಡು ಹಾಸ್ಪಿಟಲ್ಗೆ ಹೊರಟೆ. ಇವ್ರಿಗೆಲ್ಲ ಇದು ಮಾಡಿಕೊಟ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿರೋ ವಿಡಿಯೋಸು ನಾಳೆ ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ಇದೇ ನೋಡ್ಬೋದು, ಯಾವುದು ಕಟ್ ಮಾಡೋಕ್ಕೂ ಬೇಡ ಇದಿರಲಿ ಅನಿಸ್ತಾ ಇದೆ. ಹಾಗಾಗಿ ಇದೆಲ್ಲ ಲಾಂಗ್ ವಿಡಿಯೋ ಆಯಿತು. ಹಾಗಾಗಿ ನಾಳಿನ ವಿಡಿಯೋದಲ್ಲಿ ನಾನು ಅಲ್ಲಿ ತೋರಿಸ್ಕೊಂಬಂದಿರೋದು ಏನಾಯಿತು ಅಂತ ನಾಳಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತಿನ ವಿಡಿಯೋ ಇಲ್ಲಿಗಂಟ ನೋಡಿದರೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನು ಅನ್ನಿಸ್ತು ಅನ್ನೋದನ್ನ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏಕೆಂದರೆ ನಿಮ್ಗೆ ಇಷ್ಟ ಆಗ್ತಿದೆ ಇಲ್ಲ ಅನ್ನೋದು ನನಗೆ ಅರ್ಥ ಆಗುತ್ತೆ. ಹಾಗಾಗಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಪರೋಟ ಅಂತ. ನೀವು ಇದೇ ರೀತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ. ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅದೇ ಇವತ್ತಲ್ಲಿ ತೋರಿಸ್ಕೊಂಬರಕ್ಕೆ ಹೋಗ್ಬೇಕು ಅಂದಲ್ಲ, ಇದನ್ನು ಎಲ್ಲ ಪರೋಟ ಮಾಡಿದ್ನೆಲ್ಲ ಕ್ಲೀನ್ ಮಾಡಿ ಇಟ್ಟುಬಿಟ್ಟು ಹೋಗೋಣ ಅಂತ. ಇವತ್ತು ಶುಕ್ರವಾರ, ನಾನು ಎಗ್ ಬುರ್ಜಿನೂ ತಿನ್ನಲ್ಲ, ಯಾಕೆಂದರೆ ಸಂಜೆ ಬಂದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕು ಶುಕ್ರವಾರ ಇವತ್ತು. ಹಾಗಾಗಿ ನಾನು ಎಗ್ ಬುರ್ಜಿನೂ ತಿನ್ನಲಿಲ್ಲ, ಮಾಡಿಕೊಟ್ಟೆ ಅಷ್ಟೇ. ನಾಳಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಲ್ಲಿಂದ ಏನಾಯಿತು ಅಂತ.